ಒಂದು ಕಡೆ ಪತಿ ಹಾಗೂ ಆತನ ಗೆಳತಿಯ ಫೋಟೋ, ಅವರ ಕುರಿತ ಮಾತುಗಳು, ಕೊಲೆ ಮಾಡಿದ ಆರೋಪ, ಸಂಸಾರ ಉಳಿಸೋ ಸವಾಲು. ಹೊರಗಡೆ ಇರೋ ವಿಜಯಲಕ್ಷ್ಮಿ ಪತಿಗಾಗಿ ಮಾಡುತ್ತಿರೋ ಫೈಟ್ ಎಂಥದ್ದು ಗೊತ್ತಾ? ಆದರೆ ಪತಿ ಜೈಲಿಗೆ ಹೋದ ನಂತರ ವಿಜಯಲಕ್ಷ್ಮಿ ದರ್ಶನ್ ಚುರುಕಾದರು. ಗಂಡನನ್ನು ಬಿಡಿಸಿಕೊಳ್ಳಲೇಬೇಕು ಅಂತ ಹತಕ್ಕೆ ಬಿದ್ದವರಂತೆ ಕೋರ್ಟ್ ಕಚೇರಿ ಎಂದು ಅಲೆಯುತ್ತಿದ್ದಾರೆ. ದರ್ಶನ್ ಅವರನ್ನು ಜೈಲಿಗೂ ಬಂದು ಭೇಟಿ ಮಾಡಿ ಧೈರ್ಯ ಹೇಳಿ ಹೋಗುತ್ತಿದ್ದಾರೆ. ಆದರೆ ಪತಿ ಜೈಲಿಗೆ ಹೋದ ನಂತರ ವಿಜಯಲಕ್ಷ್ಮಿ ದರ್ಶನ್ ಚುರುಕಾದರು. ಗಂಡನನ್ನು ಬಿಡಿಸಿಕೊಳ್ಳಲೇಬೇಕು ಅಂತ ಹತಕ್ಕೆ ಬಿದ್ದವರಂತೆ ಕೋರ್ಟ್ ಕಚೇರಿ ಎಂದು ಅಲೆಯುತ್ತಿದ್ದಾರೆ. ದರ್ಶನ್ ಅವರನ್ನು ಜೈಲಿಗೂ ಬಂದು ಭೇಟಿ ಮಾಡಿ ಧೈರ್ಯ ಹೇಳಿ ಹೋಗುತ್ತಿದ್ದಾರೆ. ಈ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ದರ್ಶನ್ ಎರಡನೇ ಪತ್ನಿ ಎಂದು ಕರೆದಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಯಾರೇ ಆದರೂ ಒಬ್ಬ ಪತ್ನಿ ತನ್ನ ಪತಿಯೊಂದಿಗೆ ಇನ್ನೂ ಸಂಸಾರ ಮಾಡುತ್ತಿರುವಾಗಲೇ ಬೇರೊಬ್ಬ ಮಹಿಳೆಯನ್ನು ಪತ್ನಿ ಎಂದು ಕರೆದರೆ ಧರ್ಮಪತ್ನಿ ಹೇಗೆ ಸಹಿಸಿಯಾಳು? ಪ್ರತಿ ಸಂದರ್ಭದಲ್ಲಿಯೂ ದರ್ಶನ್ಗೆ ಸಾಥ್ ಕೊಟ್ಟ ವಿಜಯಲಕ್ಷ್ಮಿ ಈಗಲೂ ಯಾವುದನ್ನು ಕೇರ್ ಮಾಡದೆ ತನ್ನ ಕುಟುಂಬ ಹಾಗೂ ಪತಿಗಾಗಿ ಶ್ರಮಿಸುತ್ತಿದ್ದಾರೆ. ಪತಿಯನ್ನು ಜೈಲಿನಿಂದ ಹೊರತರುವುದು ಒಂದು ಸವಾಲಾದರೆ, ಅದೇ ರೀತಿ ತನ್ನ ಸಂಸಾರ ಕಾಪಾಡಿಕೊಳ್ಳುವ ಸವಾಲು ವಿಜಯಲಕ್ಷ್ಮಿ ಮುಂದಿದೆ. ಸಂಕಷ್ಟದಲ್ಲಿ ನಟ ದರ್ಶನ್ ಪರ ನಿಂತ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಿವಿಮಾತು ಹೇಳಿದ್ದಾರೆ. ದರ್ಶನ್ ಸೆಲೆಬ್ರಿಟಿಗಳು ತಾಳ್ಮೆ, ಶಾಂತಿಯಿಂದ ಇರಿ, ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿ ಧೈರ್ಯ ಕೂಡ ತುಂಬಿದ್ದರು. ವಿಜಯಲಕ್ಷ್ಮಿ ಅವರು ಮಗನ ಜೊತೆ ಬಂದು ದರ್ಶನ್ ಅವರನ್ನು ಜೈಲಿನಲ್ಲಿ ಭೇಟಿ ಮಾಡುತ್ತಿದ್ದಾರೆ. ಪತ್ನಿ ಹಾಗೂ ಮಗನ ಭೇಟಿ ಮಾಡಿದ ಬಳಿಕ ಸ್ವಲ್ಪ ದರ್ಶನ್ ರಿಲ್ಯಾಕ್ಸ್ ಆಗಿದ್ದಾರೆ ಎನ್ನಲಾಗಿದೆ. ಯಾಕೆ ಈ ರೀತಿ ಮಾಡಿಕೊಂಡು ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ನಟ. ಪತ್ನಿಯಾಗಿ ಸಾಥ್ ಬಿಡಲಿಲ್ಲ. ಪ್ರತಿ ಮದುವೆಯಲ್ಲಿಯೂ ಕಷ್ಟ ಸುಖದಲ್ಲಿ ಜೊತೆಗಿರುವ ವಾಗ್ದಾನ ಮಾಡಿಯೇ ಜೋಡಿ ಮದುವೆಯಾಗುತ್ತಾರೆ. ಧರ್ಮ, ಜಾತಿ ಬೇರೆ ಇರಬಹುದು. ಬಹುತೇಕ ಎಲ್ಲ ಮದುವೆಯ ಸಾರವೂ ಇದೆ. ಈ ಸಾರವನ್ನು ವಿಜಯಲಕ್ಷ್ಮಿ ದರ್ಶನ್ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದು ಅವರ ನಡೆಯಲ್ಲಿಯೇ ಅರ್ಥವಾಗುತ್ತದೆ. ಸಂಸಾರ ಕಾಪಾಡುವ ಸವಾಲು. ದರ್ಶನ್ ಅವರ ಪತಿಯನ್ನು ಜೈಲಿನಿಂದ ಬಿಡಿಸುವುದು ಮಾತ್ರವಲ್ಲ, ಬದಲಾಗಿ ಅವರ ಸಂಸಾರವನ್ನು ಉಳಿಸಿಕೊಳ್ಳಬೇಕಾಗಿದೆ. ಈಗಾಗಲೇ ಪವಿತ್ರ ಗೌಡ ಹಾಗೂ ದರ್ಶನ್ ಕುರಿತು ಸಾಕಷ್ಟು ಸುದ್ದಿ, ಚರ್ಚೆ ನಡೆದಿದ್ದರೂ ಕೂಡ ವಿಜಯಲಕ್ಷ್ಮಿ ಪತಿಯನ್ನು ಬಿಟ್ಟುಕೊಡುವುದಿಲ್ಲ, ಸಂಸಾರ ಉಳಿಸಿಕೊಳ್ಳುತ್ತೇನೆ ಎಂದು ಛಲದಲ್ಲಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವೊಂದನ್ನು ಬರೆದಿದ್ದಾರೆ. ವಿಜಯಲಕ್ಷ್ಮಿ ಅವರು ಪೊಲೀಸ್ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಪವಿತ್ರಗೌಡ ದರ್ಶನ್ ಅವರ ಪತ್ನಿ ಅಲ್ಲ. 2003ರಲ್ಲಿ ದರ್ಶನ್ ಮತ್ತು ನಾನು ಮದುವೆಯಾಗಿದ್ದೀವಿ. 19-05-2003ರಲ್ಲಿ ದರ್ಶನ್ ಅವರ ಧರ್ಮಪತ್ನಿಯಾಗಿದ್ದೀನಿ. ನಮ್ಮಿಬ್ಬರಿಗೆ ಒಬ್ಬ ಮಗ ಇದ್ದಾನೆ ಎಂದು ಬರೆದಿದ್ದಾರೆ. ಇಷ್ಟೇ ಅಲ್ಲದೆ ಈ ಪತ್ರದಲ್ಲಿ ಪವಿತ್ರಗೌಡ ಸಂಜಯ್ ಸಿಂಗ್ ಎಂಬುವವರನ್ನು ಮದುವೆಯಾಗಿದ್ದಾರೆ. ಅವರಿಬ್ಬರಿಗೂ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ನೀವು ಮಾಧ್ಯಮಗೋಷ್ಠಿಯಲ್ಲಿ ದರ್ಶನ್ ಅವರ ಪತ್ನಿ ಪವಿತ್ರಗೌಡ ಅಂತ ಹೇಳಿದ್ದೀರಿ. ಅದೇ ರೀತಿ ಗೃಹ ಸಚಿವರು ಕೂಡ ಒಮ್ಮೆ ಅದನ್ನೇ ಉಚ್ಚಾರಣೆ ಮಾಡಿದ್ದಾರೆ. ಹೀಗಾಗಿ ಪೊಲೀಸ್ ರೆಕಾರ್ಡಲ್ಲಿ ಪವಿತ್ರಗೌಡ ದರ್ಶನ್ ಅವರ ಪತ್ನಿ ದರ್ಶನ್ ಅವರನ್ನು ಮದುವೆಯಾಗಿದ್ದಾರೆ ಎಂದು ಉಲ್ಲೇಖಿಸಬೇಡಿ, ಯಾವುದೇ ದಾಖಲೆಗಳಲ್ಲಿ ದರ್ಶನ್ ಅವರ ಪತ್ನಿ ಎಂದು ಬರೆಯಬೇಡಿ ಎಂದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಜಯಲಕ್ಷ್ಮಿ ಅವರು ಎಲ್ಲಾ ರೀತಿಯಲ್ಲಿ ಪತಿಯನ್ನು ಬಿಡಿಸಿಕೊಳ್ಳಲು, ಸಂಸಾರ ಉಳಿಸಿಕೊಳ್ಳಲು ಕಷ್ಟಪಡುತ್ತಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಒಬ್ಬ ಪತ್ನಿಯಾಗಿ ವಿಜಯಲಕ್ಷ್ಮಿ ಏನು ಮಾಡಬೇಕಿತ್ತೋ ಅದಕ್ಕೆ ಬದ್ಧರಾಗಿದ್ದಾರೆ.